ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆತ್ಮೀಯರೇ, ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿಯವರು ಒಂದೆರಡು ಮಾತು ಮಾತಾಡಿದಾರೆ ಬಿಹಾರ ಚುನಾವಣೆಯಲ್ಲಿ. ಒಂದು ಇತ್ತೀಚೆಗೆ 130ನೇ ತಿದ್ದುಪಡಿ ಮಾಡುವಂಥ ಒಂದು ಮಸೂದೆ ಮಂಡಿಸಿದರು. ಯಾಕೆ ಮಂಡಿಸಿದರು ಅನ್ನುವಂಥ ಒಂದು ಕಾರಣವನ್ನು ಹುಡುಕ್ತಾ ನಾವು ಯಾಕೆ ಮಂಡಿಸ್ತಾ ಇದ್ದೀವಿ, ಅದನ್ನು ಯಾಕೆ ಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೇಳಿರಿ, ನೀವು ಅದನ್ನು ಕೇಳಿರಿ, ನಾನು ಓದ್ತೀನಿ ನೋಡ್ರಿ. ಅಧಿಕಾರದಲ್ಲಿರುವ ಜನರು ಜೈಲಿನಿಂದಲೇ ಸರ್ಕಾರ ನಡೆಸುತ್ತಿದ್ದರು. ಯಾರವರು? ಕೇಜ್ರಿವಾಲ್. ಗೊತ್ತದ ನಿಮಗೆ? ಹೌದು, ಜೈಲಿನಿಂದ ನಡೆಸಿದರು. ಅವರಿಗೆ ಜೈಲಿನಿಂದ ನಡೆಸುವಂಥ ಅವಕಾಶ ಇತ್ತು. ಅದನ್ನು ಈಗ ನಾವು ಕಟ್ ಮಾಡೋಣ ಅಂತ ಮಾತು. ಅಧಿಕಾರದಲ್ಲಿರುವ ಜನರು ಜೈಲಿನಿಂದಲೇ ಸರ್ಕಾರ ನಡೆಸುತ್ತಿದ್ದರು. ಕಂಬೆಗಳ ಹಿಂದಿನಿಂದಲೇ ಕಡತಗಳಿಗೆ ಸಹಿ ಹಾಕುತ್ತಿದ್ದರು. ಆ ಮೂಲಕ ಸಂವಿಧಾನಕ್ಕೆ ಔಚಿತ್ಯವನ್ನು ಹಾಳು ಮಾಡುತ್ತಿದ್ದರು. ಇದಕ್ಕೆ ಕಡಿವಾಣ ಹಾಕಲು ಸಂವಿಧಾನ 130 ತಿದ್ದುಪಡಿ ಮಸೂದೆಗೆ ಮದ್ದಾಗಿದೆ. ಹೌದಲ್ರಿ? ಇವ್ರು ಹೇಳೋದ್ರಲ್ಲಿ ಅರ್ಥದ ಜೈಲಿನಾಗ ಇದು ಆಳಿದ ಮೇಲೆ ಹೆಸರು ಕೆಡೋದಿಲ್ಲ. ಬೆಸ್ಟ್ ವಿಚಾರ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಅವ್ರು ಹೇಳೋದ್ರಲ್ಲಿ ಅರ್ಥದ. ನಾವು ಕೇಳೋದು ಇಷ್ಟ. ಭಾಳ ಒಳ್ಳೆಯ ವಿಚಾರ ಮಾಡಿದಿರಿ ಮೋದಿಜಿಯವರ. ನಾವು ಕೇಳೋದು ಇಷ್ಟ. ಇಲ್ಲಿವರೆಗೆ ನಿಮಗೆ ಕೇಜ್ರಿವಾಲರ ಭ್ರಷ್ಟ ಇದಾನ ಅಂತ ಪ್ರೂವ್ ಮಾಡಲಿಕ್ಕಾಗಿದ್ದಾನೆ ಇಡಿಯಿಂದ. ಯಾಕೆ ಇನ್ನೂ ಶಿಕ್ಷೆ ಆಗ್ತಾಯಿಲ್ಲ ಅವ್ರಿಗೆ? ಎಷ್ಟು ದಿನಗಳಾಯಿತು? 6 ತಿಂಗಳ ಮೇಲ್ಪಟ್ಟು ಅವ್ರು ಜೈಲಲ್ಲಿದ್ದರು. ಹೋಗಲಿ, ಇವತ್ತರ ಆಗ್ಬೇಕಲ್ರಿ ಇದು ಪ್ರೂವ್. ಇಡಿ